अम्मा श्रीचक्रवासिनी महादेवी अम्मा श्री सिंहवाहिनी ಬಿಗಿಯ ಕಟ್ಟೋ ಪಂಚಾಕ್ಷರಿ ಹೇಳಿ ಕಳಿಸಿದ್ಯಾ? ಹೌದು ಶೇಖ್ರಿ, ಅದು ನೀನು ಬೇಗ ಮನೆಗೆ ಹೋಗ್ಬಿಡ್ತೀವಿ ಅಂತ ಹೇಳಿ ಕಳಿಸ್ದೆ. ಅಮ್ಮನವ್ರ ದರ್ಶನ ಮಾಡದೆ ಎಂದಾದ್ರೂ ಹೋಗ್ತೀನಾ? ನಾನು ಆಚೆ ಹೋಗಿದ್ರೆ ಹಾಗಾಗಿ ನನಗೆ ಮರ್ತು ಹೋಗಿಂತ ಮುಂಚೆ ಒಂದ್ಸರಿ ನೀನು ನೆನಪಿಸೋಣ ಅಂತ. ನೋಡು ಶೇಖ್ರಿ, ಅಮ್ಮನವ್ರಿಗೆ ಕಂಕಣ ಕಟ್ಟಿದ್ದಾಗಿದೆ. ಮಾಮೂಲಿ ಜನಕ್ಕಿಂತ ಒಂದು 60 ಜನ ಆದರೂ ಜಾಸ್ತಿ ಇರ್ತಾರೆ. ಪೊಂಗಲಿಗೆ ಅಕ್ಕಿನ ಜಾಸ್ತಿ ಹಾಕಬೇಕು. ಮಾಮೂಲಿ ಸಮಯಕ್ಕಿಂತ ನೀನು ಒಲೆನ ಅರ್ಧ ಗಂಟೆ ಮುಂಚೆ ಹೊತ್ತಿಸ್ಬೇಕು, ಸರಿನಾ? ಉತ್ಸವ ಸಮಯ ಪುರ್ಸತ್ತಿರೋದಿಲ್ಲ. ಆಯ್ತು. ಆಮೇಲೆ ಎಲ್ಲದಕ್ಕೂ ಕೂಗು ಹೇಗಿಸ್ಕೊಳ್ಳೋ ಹಾಗೆ ಮಾಡಬೇಡ, ಸರಿನಾ? ಎಲ್ಲ ನೀನೇ ಅರ್ಥ ಮಾಡ್ಕೊಂಡು ಮಾಡಬೇಕು. ಸರಿ ಹೊರಡು. ಆಯ್ತೇನ ಅದು ಆ ಕಡೆ ಸೆಟ್ ಮಾಡಿ. ತಾಯಿ ಜಗಜ್ಜನನಿ, 21 ವರ್ಷದ ನಂತರ ಈ ಉತ್ಸವ, ಶ್ರೀಚಕ್ರ ದರ್ಶನ, ನಮ್ಮ ಸುಂದರಿ ಇದ್ದಿದ್ರೆ ಈ ಉತ್ಸವಕ್ಕೆ 21 ತುಂಬಿರ್ತಿತ್ತು. ಅವಳ ಬದಲಿಗೆ ಜಾಜಿನ ಕರುಣಿಸಿದ್ಯಾ? ಆ ಮಟ್ಟಕ್ಕೆ ನಮ್ಮೇಲೆ ಕರುಣೆ ತೋರಿಸಿದ್ಯಾ ತಾಯಿ? ಈ ಉತ್ಸವ ಚೆನ್ನಾಗಿ ನಡೀಲಿ, ನಿನ್ನ ಸೇವೆ ಮಾಡೋ, ನಿನ್ನ ದರ್ಶನ ಪಡೆಯೋ ಪುಣ್ಯ ನಮ್ಮದಾಗ್ಲಿ ತಾಯಿ. ಮತ್ತೇನು ಕೇಳ್ತಾ ಇಲ್ವಾ ನಿನ್ನ ಗಂಡ ನಿನ್ನನ್ನು? ಇಲ್ಲ, ಅವರು ನಂಬ್ಕೊಂಡಿದ್ದಾರೆ ನಾನು ತಾಯಿ ಆಗ್ತಾ ಇದ್ದೀನಿ ಅಂತ. ಅವ್ರ ತಂದೆ ಆಗ್ತಾ ಇದ್ದಾರೆ ಅಂತ ಸಂಭ್ರಮ ಪಡ್ತಾ ಇದ್ದಾರೆ. ಅದೇ ಅಪಾಯ ಅಲ್ವೇನೆ? ನಿನ್ನ ಹೊಟ್ಟೆನಲ್ಲಿ ಇಲ್ದೇ ಇರೋ ಮಗುನ ಇದೆ ಅಂತ ನಂಬ್ಕೊಂಡು ನಿನ್ನ ಗಂಡ ವಿಪರೀತ ಸಂಭ್ರಮ ಪಡ್ತಾ ಇದ್ದಾನೆ. ದೇವಸ್ಥಾನದಲ್ಲಿ ಅದ್ಯಾವುದೋ ಸೇವೆಗೆ ಅಂತ ನಿಮ್ಮಿಬ್ಬರ ಹೆಸರಲ್ಲಿ 1001 ರೂಪಾಯಿ ಕಟ್ಟಿದಾನಂತೆ. ಗೊತ್ತಿದೆ ನನಗೆ. ನನ್ನನ್ನು ತುಂಬ ಮುತುವರ್ಜಿಯಿಂದ ನೋಡ್ಕೋತಾ ಇದ್ದಾರೆ. ಮುಂದೆ ನಮ್ಮ ಮಗುಗೆ ಅದು ಬೇಕಾಗ್ಬೋದು ಇದು ಬೇಕಾಗ್ಬೋದು ಅಂತ ಹೆಚ್ಚಿಗೆ ದುಡಿಯೋದಕ್ಕೆ ಶುರು ಮಾಡಿದ್ದಾರೆ. ಆಸ್ಪತ್ರೆಗೆ ಹೋಗೋಣ ತಪಾಸಣೆಗೆ ಅಂತ ಕೂತಿದ್ರು. ನಾನು ಏನೇನೋ ಸಬೂಬ್ ಹೇಳಿ ತಪ್ಪಿಸ್ಕೊಂಡೆ. ಮತ್ತೆ ಅವನು ಇಷ್ಟೆಲ್ಲ ಸಂಭ್ರಮ ಪಡ್ತಾ ಇರಬೇಕಾದ್ರೆ ಇನ್ನು 2-3 ತಿಂಗಳಿಗೆ ಸತ್ಯ ಏನು ಅಂತ ತಿಳಿಯುತ್ತೆ. ಆಗ ಏನು ಉತ್ತರ ಕೊಡ್ತೀಯ ನಿನ್ನ ಗಂಡಂಗೆ? ಏನು ಮಾಡೋದು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಅಕ್ಕ. ಅಷ್ಟೊಂದು ನಿರಾಸೆ ತಡ್ಕೊಳ್ಳೋ ಶಕ್ತಿ ಅವನಿಗಿಲ್ಲ. ಮೊದಲೇ ಏತಿ ಅಂದರೆ ಪ್ರೇತಿ. ಅದು
ಒಂದು ಹೋಗಿ ಇನ್ನೊಂದಾದರೆ ಏನೇ ಮಾಡ್ತೀಯಾ? ನನಗೂ ಅದೇ ಚಿಂತೆ ಆಗಿದೆ ಕಣೆ. ಆದರೆ ಜಾಜಿನ ಇವ್ರ ಕೈಯಿಂದ ತಪ್ಪಿಸೋದಕ್ಕೆ ನನಗೆ ಹೊಳೆದಿದ್ದು ಅದೊಂದೇ ದಾರಿ. ಅಮ್ಮನವರೇ ಸೂಚಿಸಿದ್ದು ಆ ದಾರಿನ. ಇದಕ್ಕೆ ಪರಿಹಾರನೂ ಅಮ್ಮನವರೇ ಕೊಡ್ತಾರೆ. ಬಿಡು. ಇಲ್ಲ ಸುನೀತಾ, ಅಷ್ಟು ಸುಲಭ ಅಂತ ಅನ್ನಿಸ್ತಾ ಇಲ್ಲ ನನಗೆ ಗೋಜಲು. ಯಾಕೋ ಭಯ ಆಗ್ತಾ ಇದೆ ಕಣೆ, ಮುಂದಿನ ನೆನೆಸ್ಕೊಂಡ್ರೆ ಏನೋ ಅವಾಂತರ ಆಗ್ಬಿಡತ್ತೇನೋ ಅಂತ ನನ್ನ ಎದೆ ಹೊಡ್ಕೋತಾ ಇದೆ. ಅಪ್ಪ, ಏನ್ ಶೇಖರಿ? ಅಪ್ಪ, ನೀವೇ ಅಮ್ಮನವ್ರಿಗೆ ಇವತ್ತು ಕಂಕಣ ಕಟ್ಟಿದ್ರಂತೆ. ನೋಡಿ, ನಾನು ಅಲ್ಲೇ ಅಡುಗೆ ಕೆಲಸದಲ್ಲಿದ್ದು ನನಗೆ ಗೊತ್ತೇ ಆಗಲಿಲ್ಲ. ಬರೋವಾಗ ಗುಂಡಾಚಾರ್ಯ ಹೇಳಿದ್ರು. ಮೊದಲೇ ಗೊತ್ತಾಗಿದ್ದಿದ್ರೆ ನೀವು ಅಮ್ಮನವ್ರ ಕಂಕಣ ಕಟ್ಟೋದನ್ನ ನೋಡೋ ಭಾಗ್ಯ ನನಗೂ ಸಿಗ್ತಾ ಇತ್ತು. ಅದೆಲ್ಲ ದಿಢೀರಂತ ಆಗೋಯ್ತು ಶೇಖರಿ. ಮಿಂಚು ಸುಳಿದಾಗ ಆಗುತ್ತೆ ಅಂತಾರಲ್ಲ, ಹಾಗಾಗೋಯ್ತು. ಕಂಕಣ ಕಟ್ಟೋ ಉದ್ದೇಶದಿಂದ ಅಲ್ಲ ನಾನು ಇವತ್ತು ದೇವಸ್ಥಾನಕ್ಕೆ ಬಂದಿದ್ದು. ವಿರೂಪಾಕ್ಷ ಶಾಸ್ತ್ರಿಗಳು ಕಂಕಣ ಕಟ್ತಾರೆ, ಅದನ್ನು ನೋಡೋಣ ಅಂತ ಬಂದೆ. ಮುಹೂರ್ತದ ವೇಳೆ ಮೀರು ಹೋಗುತ್ತೆ ಅಂತ ಪಂಡಿತರು ನನ್ನ ಕೇಳ್ಕೊಂಡ್ರು. ಅದೇನೋ ನನ್ನ ಭಾಗ್ಯ. ಅಮ್ಮನವ್ರ ಸಂಕಲ್ಪದಲ್ಲಿ ನನ್ನ ಹೆಸರಿತ್ತು. ಹಾಗಾಗಿ ಅಮ್ಮನವರು ನನ್ನ ಹತ್ರ ಕಂಕಣ ಕಟ್ಸ್ಕೊಂಡ್ರು. ಒಳ್ಳೇದಾಯ್ತು ಬಿಡಪ್ಪ. ನಮ್ಮ ವಂಶಕ್ಕೆ ಒಂದು ಕೀರ್ತಿ ಅಲ್ವಾ ನೀನು ಅಮ್ಮನವ್ರಿಗೆ ಕಂಕಣ ಕಟ್ಟಿದ್ದು. ನಾಳೆಯಿಂದ ಶುರು ಭಕ್ತಾದಿಗಳ ಸಾಲು ಕಲ್ಯಾಣಿನೂ ಮೀರಿ ಹೋಗುತ್ತೆ. ಹೌದು, ಹೋಗ್ತಾ ಹೋಗ್ತಾ ನೋಡ್ತಿರೋ ಅಮ್ಮನ ಮುಖದ ತೇಜಸ್ಸು ಹೇಗೆ ಕಳೆ ಕಟ್ಟುತ್ತೆ ಅಂತ. ಆಕಾಶದಲ್ಲಿರೋ ಸೂರ್ಯ ಚಂದ್ರರ ಕಾಂತಿ ಅಮ್ಮನವ್ರ ಮುಖದಲ್ಲಿ ಕಾಣ್ತಾ ಇರುತ್ತೆ. ಈಗಾಗಲೇ ಶುರುವಾಗಿರಬೇಕು ತೇಜಸ್ಸು. ಅಪ್ಪ, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳಿಬೇಡಿ. ನನ್ನ ಉದ್ದಟತನ ಕ್ಷಮೆ ಇರಲಿ. ನಾನು ಪ್ರತಿದಿನ ಮನೆಗೆ ಹಿಂದಿರುಗುವಾಗ ಅಮ್ಮನವ್ರಿಗೆ ಒಂದು ನಮಸ್ಕಾರ ಹಾಕಬರೋದು ರೂಢಿ. ಇವತ್ತು ಹಾಗೆ ಗರ್ಭಗುಡಿ ಹತ್ರ ಹೋಗಿದ್ದೆ. ಅಮ್ಮನವ್ರ ವಿಗ್ರಹ ಇದೆ, ಅಮ್ಮನವ್ರಿಲ್ಲ ಅನ್ನಿಸ್ಬಿಡ್ತು. ಮೊದಲನೇ ಸಾರ್ತಿ ಅಮ್ಮನವರು ಬರೀ ಶಿಲೆ ಅನಿಸಿದ್ದು. ಇಷ್ಟು ವರ್ಷಗಳಲ್ಲಿ ಹಾಗೆ ಕಳೆಗುಂದಿದ ಭಾವ ನೋಡೇ ಇರಲಿಲ್ಲ ಅಪ್ಪ. ಏನು ಶೇಖರ್ ಹೀಗೆ ಹೇಳ್ತೀಯ? ಅಷ್ಟೊಂದು ಪೂಜೆ ಆಗಿದೆ, ಇವತ್ತು ಕಂಕಣ ಧಾರಣೆ ಆಗಿದೆ, ಹೋಮ ಹವನಗಳಾಗಿರುತ್ತೆ. ಪ್ರತಿನಿತ್ಯಕ್ಕಿಂತ ಇವತ್ತು ಜಾಸ್ತಿ ಆಗಿರಬೇಕು ಕಳೆ. ಅಂಥದ್ರಲ್ಲಿ ಅಮ್ಮನವ್ರ ಮುಖ ಕಳೆಗೊಂದಿತ್ತು ಅಂತ ಹೇಳ್ತಾ ಇದೆಯಲ್ಲ. ನನಗೆ ಅಡುಗೆ ಮನೆಯಲ್ಲಿ ಒಲೆ ಮುಂದೆ ಬೆಂದು ಬೆಂದು ಕಣ್ಣು ಮಸ್ಕಾಗಿರಬಹುದು ಏನೋ. ಎಲ್ಲ ಮಂಜು ಮಂಜಾಗಿ ಕಂಡಿರಬೇಕು. ಬಿಡಪ್ಪ. ನೋಡೋ ಪಂಚಾಕ್ಷರಿ, ಸುಮ್ಮನೆ ಹೊರಗಿನಿಂದ ಬರೋ ಜನ ನುಗ್ತಾನೆ ಇರ್ತಾರೆ. ಆಮೇಲೆ ಅಮ್ಮನವ್ರ ದರ್ಶನಕ್ಕೆ ಬರೋ ಭಕ್ತಾದಿಗಳಿಗೆ ಯಾವುದೇ ರೀತಿನೂ ತೊಂದರೆ ಆಗ್ಬಾರ್ದು, ಅರ್ಥ ಆಯ್ತಾ? ಅದಕ್ಕೆ ಹಗ್ಗ ಕಟ್ಬಿಟ್ರೆ ಸಾಲಾಗಿ ಬರ್ತಾ ಇರ್ತಾರೆ. ಕಟ್ರೋ, ಬೇಗ ಬೇಗ ತಗೊಂಡೋಗ್ರ, ಕಟ್ರೋ ಅಲ್ಲಿ. ಆಮೇಲೆ ಆ ಜಗ್ಗಿಗೆ ನಾಳೆ ಪ್ರಸಾದ ಜಾಸ್ತಿ ಬೇಕಾಗತ್ತೆ. ಸರಿನಾ? ಇವಾಗಲೇ ತಂದು ಹಾಕು ಅಂತ ಹೇಳಿದ್ದೆ. ನೋಡ, ಆಸಾಮಿ ಪತ್ತನೇ ಇಲ್ಲ. ಆ ಜಾಜಿ ನಾಳೆ ಬೆಳಗ್ಗೆ ಬಂದ ತಕ್ಷಣ ಮೆಟ್ಲು ಉದ್ದಕ್ಕೂ ರಂಗೋಲಿ ಹೇಳಿ ಅಂತ ಹೇಳು. ನಾನು ಹೊರಗೆ ಬರೋಕ್ಕಾಗಲ್ಲ, ಯಾಕೆಂದ್ರೆ ನನಗೆ ಅರ್ಚನೆ ಪೂಜೆ ಕೆಲಸ ತುಂಬಾ ಇರುತ್ತೆ. ಲೇ ಮಂಜ, ತಗೊಂಬರ್ರ, ಬೇಗ ಬೇಗ ಕಟ್ರ. ಏನೋ ಮಾಡ್ತಾ ಇದ್ರ ಅಲ್ಲಿ, ಬಂದ್ರ ಬೇಗ ಬೇಗ ಎತ್ಕೊಳ. ಆಮೇಲೆ ಮಂಜ ನೋಡು, ಹೂನವ್ರಿಗೆ ಬರಕ್ಕೆ ಹೇಳಿದ್ದೀನಿ. ಮೇಲೆ ಇಳಿಸ್ಕೊಂಡ್ಬಿಡಪ್ಪ. ಏನಾದ್ರು ಕಡಿಮೆ ಕಷ್ಟು ಬಿತ್ತು ಅಂದ್ರೆ ಮತ್ತೆ ತರ್ಸ್ಕೊಂಡ್ರೆ ಆಯ್ತು. ಒಟ್ಟಲ್ಲಿ ದೇವಸ್ಥಾನ ನಾಳೆ ಹೂವಿನ ಅಲಂಕಾರದಲ್ಲಿ ಮುಳುಗಿರ್ಬೇಕಷ್ಟೇ. ಇಂಥ ಹೊತ್ತಲ್ಲಿ
ನಮ್ಮ ಮಗಳು ಸುಂದ್ರಿ ನೆನಪಾಗುತ್ತಮ್ಮ. ಇದ್ದಿದ್ರೆ ಎಷ್ಟು ಸಂಭ್ರಮದಿಂದ ಓಡಾಡ್ತಿದ್ಲು, ಎಷ್ಟು ಖುಷಿಯಾಗಿರ್ತಿದ್ಲು. ಕಳೆದ ಉತ್ಸವದ ಕಾಲದಲ್ಲಿ ಹುಟ್ಟಿದ್ದು, ಇದ್ದಿದ್ರೆ ಈಗ 21 ತುಂಬಿರ್ತಿತ್ತು. ಯಾಕೆ ಅವಳು ನೆನೆಸ್ಕೊಂಡು ಕಣ್ಣೀರಾಗ್ತೀಯ? ಅಮ್ಮನವ್ರ ಉತ್ಸವದ ಕಾಲ ಇದು, ಊರೆಲ್ಲ ಸಂಭ್ರಮದಲ್ಲಿದೆ. ನಮಗೇನಿದೆಯೋ ಅಷ್ಟರಲ್ಲೇ ತೃಪ್ತಿ ಪಡ್ಕೋಬೇಕು. ಅಜ್ಜಿ, ಯಾಕೆ, ಏನಾಯ್ತು? ಏನಿಲ್ಲ ಪುಟ್ಟ. ನಾನು ತರಕಾರಿ ಹೆಚ್ಚಲಾ? ಬೇಡ ಪುಟ್ಟ, ನಾನು ಮಾಡ್ಕೋತೀನಿ. ನೋಡು, ಅಮ್ಮನವರು ಆ ಮಗಳನ್ನ ಮರೆಸೋದಕ್ಕಿಂತ ಈ ಮಗಳನ್ನ ಕೊಟ್ಟಿದ್ದಾಳೆ. ಹೌದಮ್ಮ, ನೀನು ಬಂದು ನಮ್ಮನ್ನು ಉಳಿಸ್ಬಿಟ್ಟೆ ಪುಟ್ಟ. ನೀ ಸಿಗದೆ ಇಟ್ಟಿದ್ರೆ ಈ ಮನೆ ಶೂನ್ಯ ಆಗೋಗ್ತಿತ್ತು. ಅಪ್ಪ, ನಾಳೆ ಕಡೆ ಮೆಟ್ಲುವರೆಗೂ ರಂಗೋಲೆ ಹಾಕ್ಬೇಕಂತೆ. ಒಬ್ಳಿಗೆ ಕಲ್ಯಾಣಿಯಿಂದ ನೀರು ತರೋದಕ್ಕೆ ಕಷ್ಟ ಆಗುತ್ತೆ, ಅದಕ್ಕೆ ಬಂಗಾರಿನೂ ಕರೆದಿದ್ದೀನಿ. ಅವನ್ನೂ ಜೊತೆಗೆ ಸೇರಿಸ್ಕೊಂಡು ಕೆಲಸ ಮಾಡ್ತೀನಿ. ನಾಳೆಯಿಂದ ತುಂಬಾ ಊರುಗಳಿಂದ ಜನ ಬರೋದಕ್ಕೆ ಶುರು ಆಗ್ತಾರಂತೆ. ಆಗ್ಲೇ ಅಂಗಡಿ ಸಾಲ್ಗಳು ಹಾಕಿದ್ದಾರೆ. ಬೆಂಡು, ಬತಾಸು, ಪೀಪಿ ಮಾರೋರೆಲ್ಲ ಬಂದು ಜಮಾಯಿಸ್ತಿದ್ದಾರೆ. ಅಂಥದ್ದೆಲ್ಲ ನೋಡೋದಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ನೀನು ಖುಷಿಯಾಗಿದ್ರೆ ನಮಗೂ ಖುಷಿ ಪುಟ್ಟ. ಅಮ್ಮ, ದೇವಸ್ಥಾನದಲ್ಲಿ ನಾನು ಬೆಳಿಗ್ಗೆ ಬೇಗ ಒಲೆ ಹೊತ್ತಿಸ್ಬೇಕು. ನಾನೀಗ ಹೋಗಿ ಮಲಗ್ತೀನಿ. 4 ಗಂಟೆಗೆಲ್ಲ ಎಬ್ಬಿಸ್ಬಿಡು. ನೋಡು, ಇದನ್ನೆಲ್ಲ ನಾನು ಮಾಡ್ಕೊತೀನಿ. ನಿನಗೆ ದೇವಸ್ಥಾನದಲ್ಲಿ ತುಂಬ ಕೆಲಸ ಇರುತ್ತೆ. ಹೋಗು, ಸುಧಾರಿಸ್ಕೊ ಹೋಗು. ಹೋಗಮ್ಮ. ಆಯ್ತಜ್ಜಿ. ಕರಾಗ್ರೆ ವಸತಿ ಲಕ್ಷ್ಮೀ, ಕರ ಮಧ್ಯ ಸರಸ್ವತಿ, ಕರಮೂಲೇಚಿತ ಗೌರಿ, ಪ್ರಭಾತೆ ಕರದರ್ಶನಂ. कर मध्ये सरस्वती, करमूले स्थिते गौरी. ಅಯ್ಯೋ ದೇವ್ರೆ, ಅಮ್ಮ ಅಮ್ಮ, ಇಲ್ಲೇ ಇದೀನಲ್ಲೋ. ಎಲ್ಲಿದ್ರೆ ಏನಮ್ಮ ಪ್ರಯೋಜನ? ಎಷ್ಟೊತ್ತು ಕೆಪ್ಸ ಕೇಳಿದ್ದು ನಿನ್ನ. ಬೆಳಗ್ಗೆ 4 ಗಂಟೆಯಿಂದ ಎಬ್ಬಿಸ್ತಾನೆ ಇದ್ದೀನಿ. ಶೇಖರಿ ಶೇಖರಿ ಅಂತ ಕೂಗುದ್ರು ಇಲ್ಲ, ನೀರು ಚಿಮುಕ್ಸೋದ್ರು ಇಲ್ಲ. ಶೇಖರಿ ಶೇಖರಿ ಅನ್ನೋ ಬದಲು ದೇವ್ರ ಹೆಸರು ಹೇಳಿದ್ರೆ ಇಷ್ಟೊತ್ತಿಗೆ ಪ್ರತ್ಯಕ್ಷ ಆಗ್ತಿದ್ದ. ನಿನಗೆ ಅಂತ ಕಾಫಿ ಬಿಸಿ ಮಾಡಿದ್ರಿತೆಲ್ಲ ತಣ್ಣಗಾಗೋಯ್ತು. ಅದನ್ನೇ ನಾನು 2 ಸಲ ಬಿಸಿ ಮಾಡಿಕೊಂಡು ಕುಡ್ದೆ. ಅಯ್ಯ, ಎಬ್ಬಿಸ್ಲಿಲ್ಲ. ಯಾಕೆ ಎದ್ದಿದ್ದಕ್ಕೆ ಎಷ್ಟು ಪುರಾಣ ಹೊಡಿತೀಯಮ್ಮ? ನೋಡಿ, ಈಗ ಏನು ಮಾಡ್ಕೊಂಡ್ರೆ ಏನು ಪ್ರಯೋಜನ? ನನಗೆ ತಡ ಆಯ್ತು. ನಾನು ಮಡಿ ಹುಟ್ಟು ದೇವಸ್ಥಾನಕ್ಕೆ ಹೋಗಿ ನೈವೇದ್ಯ ಮಾಡೋ ಹೊತ್ತಿಗೆ ನನ್ನ ಹೆಣ ಬಿದ್ದಿರುತ್ತೆ ಅಷ್ಟೇ. ಅಲ್ಲ ಕಣ ಶೇಖರಿ, ನಿನ್ನ ಎಬ್ಸಕ್ಕೆ ಅಂತ ಬಂದ. ನಿನ್ನ ಹಣೆ ಮುಟ್ಟು ನೋಡಿದ್ರೆ ಸುಟ್ಟು ಹೋಗ್ತಿತ್ತು. ಅದಕ್ಕೆ ನಿನ್ನ ಎಬ್ಬಿಸ್ಲಿಲ್ಲ. ಕಾಫಿ ಮಾಡ್ಕೊಂಬರ್ಲಾ? ಕಾಫಿನೂ ಬೇಡ, ಏನೂ ಬೇಡ. ಹಣೆ ಸುಡ್ತಿತ್ತಂತೆ, ಎಬ್ಬಿಸ್ಲಿಲ್ವಂತೆ. ಈಗ ನೋಡು, ನಾನು ನೈವೇದ್ಯ ಮಾಡೋದೇನಾದ್ರೂ ತಡ ಆದರೆ ಪಂಚಾಕ್ಷರಿ ಕಾಯ್ತಿರ್ತಾನೆ. ಇಂಥ ಸಮಯಕ್ಕೆ ಇದನ್ನೇ ದೊಡ್ಡದು ಮಾಡಿ ನಾನು ಕೆಲಸಕ್ಕೆ ಕೂತು ತರ್ತಾನೆ. ನನ್ನ ಜಾಗಕ್ಕೆ ಅವ್ನು ಬಾಮ ಇದನ್ನು ತರಬೇಕು ಅಂತ ಕಾಯ್ತಾ ಇದ್ದಾನೆ. ಶೇಖರಿ, ನೀನು ಗಾಬರಿಯಿಂದ ಏನು ಎಡ್ಬೆಟ್ ಮಾಡ್ಕೋಬೇಡಪ್ಪ. ಸಮಾಧಾನವಾಗಿ ಎಲ್ಲಾನು ಮಾಡು. ಆಯ್ತು. ಏನು ಜಗ್ಗಣ್ಣ, ಊರ ದೇವಸ್ಥಾನ ಕೆಲಸ ಬಿಟ್ಟು ನಿಂತಿದ್ಯಾ? ನಿನ್ನೆ ಅಮ್ಮನವ್ರಿಗೆ ಕಂಕಣ ಕಟ್ಟಾಯ್ತಲ್ಲ, ಇವತ್ತಿಂದ ಜನಸಾಗರ ಸೇರುತ್ತೆ, ನನಗೂ ಒಳ್ಳೆ ವ್ಯಾಪಾರ ಆಗುತ್ತೆ, ಬಾಡಿಗೆ ಹೊಡಿಬೋದು ಅಂತ ಬೆಳಗ್ಗೆ 5 ಗಂಟೆಗೆ ಬಂದಪ್ಪ. 6 ಬಸ್ ಬಂದೋಯ್ತು, ಒಂದು ನರಪಿಳ್ಳೆ ಸುಳಿಲಿಲ್ಲ. ಅಯ್ಯೋ, ನಂದು ಅದೇ ಕತೆ. ಅಂಗಡಿಲಿ ವ್ಯಾಪಾರನೇ ಇಲ್ಲ. ತಂದಿದ್ದು ಮರ ವಾಪಸ್ ಹಾಕಿ ಬರ್ತಿದ್ದೀನಿ.
ಹೊಸ್ದಾಗಿ ಬರೋರಿರ್ಲಿ, ಊರವರೇ ಈ ಕಡೆ ಸುಳಿತಾ ಇಲ್ಲ. 22 ದಿವಸ ಇದೆ ಉತ್ಸವಕ್ಕೆ. 21 ವರ್ಷದ ಮೇಲೆ ನಡೀತಾ ಇರೋ ಉತ್ಸವ. ಶ್ರೀಚಕ್ರದ ಉದ್ಭವಕ್ಕೆ ಮರ್ಯಾದೆನೇ ಇಲ್ದಂಗೆ ಆಯ್ತಲ್ಲ. ನಡಿ, ಇದೇ ದುಃಖಕ್ಕೊಂದು ಕೋಟ ಹಾಕೋಣ. ನಾನು ಅದೆಲ್ಲ ಬಿಟ್ಬಿಟ್ಟಿದ್ದೀನಿ. ಮಗು ತಂದೆ ಆಗ್ತಿದ್ದೀನಲ್ವಾ, ಎಲ್ಲ ಬಂದು. ಸರಿ ನಡಿ, ನಿನ್ನೆ ಊರವರೆಗೂ ಬಿಟ್ಟು ಬರ್ತೀನಿ. ಕಾಸು ಕೇಳ್ಬಾರ್ದು? ಅಯ್ಯ ನಡಿಯಪ್ಪ, ನಿನಗೂ ವ್ಯಾಪಾರ ಇಲ್ಲ ಅಂತ ಹೇಳ್ದಲ್ಲ, ಬಾ. ಬಾತು ಇದೇನೋ ಬಂಗಾರಿ, ಉತ್ಸವದ ದಿವಸ ಹೀಗೆ ಬಣಬಣಗುಟ್ಕೊಂಡು ಕೂತಿದ್ಯಾ? ಏನ್ ಭಕ್ತಾದಿಗಳನ್ನ ಚಪ್ಪಲಿ ಸಮೇತ ಒಳಗೆ ಬಿಟ್ಬಿಟ್ಯಾ ಹೇಗೆ? ನೀವೊಂದು ಬೆಳಗ್ಗೆ 5 ಗಂಟೆಯಿಂದ ಕಾಯ್ಕೊಂಡೆ ಕೂತಿದ್ದೀನಿ. ಭಕ್ತರು ಇಲ್ಲ, ಆದಿನೂ ಇಲ್ಲ. ಜನಸಾಗರನೇ ತುಂಬ್ಕೊಬಿಡುತ್ತೆ. ನಂಗೊಬ್ಬನಿಗೆ ಆಗಲ್ಲ, ನೀನು ಬಾಮ ಅಂತ ಹೇಳಿದ್ದೆ. ಅವಳು ಬಂದು ಹೋದ್ಲು. ಇರೋ 3 ಜೊತೆ ಚಪ್ಪಲಿನೂ ದೇವಸ್ಥಾನ ಸಿಬ್ಬಂದಿಗಳದ್ದೇ. ಏನೋ ಹಾಗಂದ್ರೆ ದೇವಸ್ಥಾನಕ್ಕೆ ಜನವೇ ಬಂದಿಲ್ವಾ? ಶೇಖರಣ್ಣ, ಜನ ಬಂದಿದ್ರೆ ನಿಮ್ಮ ಹತ್ರ ಇಷ್ಟೊತ್ತು ನಿಂತ್ಕೊಂಡು ಮಾತಾಡಕ್ ಆಗ್ತಿತ್ತಾ? ಒಂದು ನರಪಿಳ್ಳೆನೂ ಇಲ್ಲ. ಬೆಳಗ್ಗೆಯಿಂದ ತೂ ಕಟ್ಸಿದ್ದಾಯ್ತು. ಶೇಖರಣ್ಣ, ಕಳಸಾರ್ತಿ ಉತ್ಸವದಲ್ಲಿ ನೀವಿದ್ರ? ನೋಡಿದ್ರ ಶ್ರೀಚಕ್ರ ಉದ್ಭವನ? ಕಳಸಾರ್ತಿ ನೀವು ಹೀಗೆ ಬೀಕೋ ಅಂತಿತ್ತ? ನೋಡ್ದೆ ಏನೋ, ಆ ವರ್ಷನೇ ನಮ್ ಸುಂದರಿ ಹುಟ್ಟಿದ್ದು. ಆಗ ದೇವಸ್ಥಾನದ ಭರ್ತಿ ಜನ, ಏನು ಕೈ ಕಾಲಾಡೋಕ್ ಜಾಗ ಇರಲಿಲ್ಲ. ಮೇಲಿಂದ ಸಾಸಿವೆ ಕಾಳು ಉದುರಿಸಿದ್ರೆ ಒಂದೇ ಒಂದು ಕಾಳು ನೆಲ ಸೇರ್ತಿರ್ಲಿಲ್ಲ, ಅಷ್ಟು ಜನ. ನನಗೋ ಆಗಿನ್ನೂ ಹೊಸದು ಪ್ರಸಾದ ಮಾಡೋ ಕೆಲಸ ಕೈ ಕಾಲೇ ಓಡಲಿಲ್ಲ. ಆದ್ರೂ ಬಂದ ಭಕ್ತರಿಗೆಲ್ಲ ಕೊರತೆ ಆಗದ ಹಾಗೆ ಅಡುಗೆ ಮಾಡಿ ಹಾಕಿದ್ದೀನಿ. ಈ ಸರ್ತಿ ಯಾಕೆ ಹೀಗೆ? ಅದೇ ನನಗೂ ಅರ್ಥ ಆಗ್ತಿಲ್ಲಪ್ಪ. ಒಟ್ನಲ್ಲಿ ನನ್ನ ಅದೃಷ್ಟ ಚೆನ್ನಾಗಿಲ್ಲ ಬಿಡಿ. ಈ ಸಲ ಉತ್ಸವದಲ್ಲಿ ವ್ಯಾಪಾರ ಚೆನ್ನಾಗಾಗುತ್ತೆ. ಒಂದಿಷ್ಟು ದುಡ್ಡು ಉಳಿಸಿ ನಮ್ಮಮ್ಮನ ದೊಡ್ಡ ಆಸ್ಪತ್ರೆಗೆ ಸೇರಿಸ್ಬೇಕು ಅನ್ಕೊಂಡಿದ್ದೆ. ಯಾಕೋ ಯಾವುದೋ ಆಗೋ ಹಾಗೆ ಕಾಣ್ತಿಲ್ಲ. ಅದೇನಾಯ್ತು, ಯಾವನೇನು ಮಾಡಿದ್ನೋ ಏನೋ, ಒಂದು ಅರ್ಥ ಆಗ್ತಾ ಇಲ್ಲ. ನಾನು ಹೊತ್ತಾಗೋಯ್ತು ಅಂತ ದಡಬಡ ಅಂತ ಓಡ್ ಬಂದೆ. ಇನ್ನು ಪಂಚಾಕ್ಷರಿ ಬೊಂಬಡ ಬಜಾಯಿಸ್ತಾನೆ ಅಂತ. ತಡಿ, ಒಳಗೆ ಪರಿಸ್ಥಿತಿ ಹೇಗಿದೆ ನೋಡಿ ಬರ್ತೀನಿ. ಇನ್ನು 20 ದಿವಸಗಳಲ್ಲಿ ಆ ಮಹಾದೇವಿ ಶಕ್ತಿ ಸಂಪೂರ್ಣವಾಗಿ ಹುಡುಕೋಗುತ್ತೆ. ಅವಳು ಪವಾಡಗಳನ್ನಾಗಲಿ ನಮ್ಮ ವಿರುದ್ಧ ಮಾಯಗಳನ್ನಾಗಲಿ ಮಾಡೋದಕ್ಕಾಗೋದಿಲ್ಲ. ಅಲ್ಲಿಗೆ ನಮ್ಮ ಕಾರ್ಯಸಿದ್ಧಿಗೆ ಯಾವ ಅಡೆತಡೆಗಳು ಇರೋದಿಲ್ಲ. ವಿರೂಪಾಕ್ಷ, ಎಲ್ಲ ನಾವು ಅಂದ್ಕೊಂಡಾಗೆ ಆಗ್ತಾ ಇದೆ. ಜನ ಇಲ್ಲ, ಪೂಜೆ ಇಲ್ಲ, ಹೋಮ ಹವನಗಳಿಲ್ಲ, ಎಲ್ಲೆಲ್ಲೂ ಸ್ಮಶಾನ ಮೌನ. ಅನುಭವಿಸ್ಲಿ. ನಮ್ಮ ಕೆಲಸ ಕಾರ್ಯಗಳಿಗೆ ತೊಂದರೆ ಕೊಟ್ಟು ಎಷ್ಟೊಂದು ಸಂತೋಷ ಪಡ್ತಾ ಇದ್ಲು ಆ ಮಹಾತಾಯಿ. ಈಗ ಆನಂದ ಪಡೋ ಕಾಲ ನಮ್ಮದು. ಕಾಲರುದ್ರ ಕಡಿಕೆ. ನೀನ್ ರಂಗೋಲಿ ಹಾಕೋದು ಇನ್ನೂ ಮುಗ್ದೇ ಇಲ್ವಾ ಮಗಳೇ? ಎಲ್ಲಪ್ಪ ಜನಗಳು, ಮೊನ್ನೆಯಿಂದ ನೀವು ಹೇಳಿದ್ ನೋಡಿ ನಾನು ಕಣ್ ಬಿಟ್ಕೊಂಡು ನೋಡ್ತಾನೇ ಇದ್ದೀನಿ. ಜನ ಬೆಲ್ಲಕ್ಕೆ ಇರುವೆ ಮುತ್ಕೊಂಡಂಗೆ ಮುತ್ಕೊಳ್ತಾರೆ ಅಂತ ಅಜ್ಜಮ್ಮ ಹೇಳ್ತಿದ್ರು. ನಾನು ಬೆಳಗ್ಗೆನೆ ಬಂದು ಗುಡಿಸಿ ಸಾರಿಸಿ ರಂಗೋಲಿ ಎಲ್ಲ ಹಾಕಿದೆ. ಒಬ್ರು ಕಾಣೆ. ಬರ್ತಾರೆ ಮಗಳೇ. ನೆನ್ನೆ ತಾನೇ ಅಮ್ಮನವ್ರಿಗೆ ಕಂಕಣ ಕಟ್ಟಿದೆ. ಇನ್ಮೇಲೆ ಬರ್ತಾರೆ ಜನ.
ಎಷ್ಟು ಬರ್ತಾರೆ ಅಂದರೆ ಇಲ್ಲೆಲ್ಲ ಓಡಾಡ್ತಿರ್ತಾರೆ. ನೀನು ನಡೆಯೋ ಜಾಗದಲ್ಲೆಲ್ಲ ರಂಗೋಲಿ ಹಾಕಬೇಡ, ನೀನು ಹಾಕಿದ್ದೆಲ್ಲ ದಂಡ ಆಗುತ್ತೆ. ನನ್ನ ಅಡುಗೆ ಕೆಲಸಕ್ಕೆ ಹೊತ್ತಾಯಿತು. ನಿನ್ನ ಕೆಲಸ ಮುಗಿದ್ಮೇಲೆ ಬೇಕಿದ್ರೆ ಬಾ ಅಲ್ಲಿಗೆ. ನಿಮ್ದೇನು ಮಾರಿಗುಡಿ, ನಮ್ದಿಷ್ಟೆಲ್ಲ ಸಾಧನೆಗಳಾಗಿದ್ರು ನೀನಿನ್ನು ಆಕಾಶ ನೋಡ್ತಾ ಕೂತಿದ್ಯಾ. ಇನ್ನು ನಿನ್ನ ಕೆಲಸನೂ ಆಗುತ್ತೆ, ನಮ್ಮ ಕೆಲಸಗಳು ಆಗುತ್ತೆ. ಚಿಂತೆ ಬಿಟ್ಬಿಡು, ಸಂತೋಷ ಪಡು. Ha 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 ha!